ಮಳೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಏನಕ್ಕಾಗುತ್ತೆ ಅಂತ ಹೇಳುವಂಥದ್ದು ಮುಖ್ಯವಾಗಿ ಇದು ಮಾನ್ಸೂನಿಕ್. ಏನು ಬಯಲುಸೀಮೆ ಪ್ರದೇಶದಲ್ಲಿ ಅರಣ್ಯ ಜಾಸ್ತಿ ಆದಾಗ ಮಳೆನೂ ಜಾಸ್ತಿ ಆಗಬೇಕಾಗಿತ್ತು, ಅದಾಗ್ತಾ ಇಲ್ಲ. ನೀವು ಅರಣ್ಯಗಳನ್ನ ಹೆಚ್ಚುವರಿ ಮಾಡ್ಕೊಂಡು ಹೋದರೆ ಮಳೆ ಜಾಸ್ತಿ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ವೈಜ್ಞಾನಿಕವಾಗಿ ಅದು ಸರಿಯಾಗಿಲ್ಲ. ಅವನಲ್ಲಿ ಇದೊಂದು ಬ್ರಿಟಿಷ್ ಸಿಸ್ಟಮ್, ಮಳೆಯ ಮಾಪನವನ್ನು ಇಟ್ಕೋತೀವಿ ನಾವು ತೋಟಗಳಲ್ಲಿ. ಆ ದಿವಸ ಎಷ್ಟು ಮಳೆ ಬಂತು, ಆ ವರ್ಷ ಯಾವ್ಯಾವ ತಿಂಗಳಲ್ಲಿ ಮಳೆ ಬಂತು, ಎಷ್ಟು ಮಳೆ ಬಂತು, ಈ ಒಂದು ಏನು ಇವತ್ತು ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ, ಆ ಕೆಲಸವನ್ನು ಕೊಡಗಿನ ರೈತರು ಹಳೆಯ ಕಾಲದಿಂದ ಮಾಡ್ತಾ ಬಂದಿದ್ದಾರೆ. ನಾವು ಸುಮಾರು 80 ರೈತರ ಹತ್ರ, ಅಂದರೆ ತಲಕಾವೇರಿಯಿಂದ ಹಿಡಿದು, ಅಂದರೆ 250 ಇಂಚ್ ಮಳೆ ಆಗೋಲ್ಲಿಂದ ಹಿಡಿದು ಕುಶಾಲನಗರ 45 ಇಂಚ್ ಮಳೆ ಆಗುವಲ್ಲಿಗೆ ನಾವು ರೈತರಿಂದ ಈ ಮಾಹಿತಿಯನ್ನು ಕಲೆ ಹಾಕಿದ್ವಿ. ಎಷ್ಟು ವರ್ಷದ ಮಾಹಿತಿ ಸಿಕ್ತು ಗೊತ್ತಾ? 80 ವರ್ಷ ಈ ರೈತರು ಈ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಅದನ್ನು ನಾವು ನೋಡಿದಾಗ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟ್ ಗೊತ್ತಾಯಿತು. ಪರಿಸರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನ ನಾವು ಕ್ಲೈಮೇಟ್ ಚೇಂಜ್ ಅಂತ ಮೊದಲು ಮಾತಾಡೋರು. ಒಂದು 15-20 ವರ್ಷದಿಂದ ಬರೀ ವಿಜ್ಞಾನಿಗಳು ಮಾತ್ರ ಮಾತಾಡ್ತಾ ಇದ್ದಂಥ ವಿಷಯ. ಆಗ ಕಾರ್ಬನ್ ಅಂತ ಹೇಳ್ತಕ್ಕಂಥ ತೊಂದರೆ, ಅದರಿಂದ ಆಗ್ತಕ್ಕಂಥ ತೊಂದರೆಗಳನ್ನ ವಿಜ್ಞಾನಿಗಳು, ಈ ಜಾಗತಿಕ ತಾಪಮಾನದಲ್ಲಿ ಬದಲಾವಣೆ ಆಗುತ್ತೆ, ಪ್ರತಿ ವರ್ಷ 1.5 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಗುತ್ತೆ, ಇವೆಲ್ಲವನ್ನು ಹೇಳ್ಕೊಂಡೇ ಬಂದರು ವಿಜ್ಞಾನಿಗಳು. ಆದರೆ ಇವತ್ತು ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಏನು ನೋಡ್ತಾ ಇದ್ದೀವಿ? ಒಂದೋ ಮಳೆ ಆಗೋದಿಲ್ಲ, ಮಳೆ ಆದರೆ ಒಂದೇ ಸಲ ಸುರಿಯುತ್ತೆ, ಹಾಗಾಗಿ ಫ್ಲಡ್ಸ್. ಸೊ ಒಂದೋ ಡ್ರೌಟು, ಇಲ್ದಿದ್ರೆ ಫ್ಲಡ್ಸ್. ಇವೆರಡನ್ನೂ ಕೂಡ ನಾವು ಬರೀ ಭಾರತ ಅಲ್ಲ, ವಿಶ್ವದಾದ್ಯಂತ ನೋಡ್ತಾ ಇದ್ದೀವಿ. ಅದು ನಮಗೆ ಈ ಒಂದು ಪಶ್ಚಿಮ ಘಟ್ಟದ ಪ್ರದೇಶದಲ್ಲೂ ಕೂಡ ಇದನ್ನು ನಾವು ಕಾಣ್ತಲೇ ಇರಲಿಲ್ಲ. ಮಳೆಯ ಒಂದು ಅಭಾವ ಅಂತಿರ್ಬೋದು, ಇವೆಲ್ಲವೂ ಕಾಣಿಸ್ತಾ ಇರಲಿಲ್ಲ. ಆದರೆ ಒಂದಂತೂ ನಿಜ, ಮಳೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಏನಕ್ಕಾಗುತ್ತೆ ಅಂತ ಹೇಳುವಂಥದ್ದು ಮುಖ್ಯವಾಗಿ ಇದು ಮಾನ್ಸೂನಿಕ್. ಮಳೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಸಮುದ್ರದಲ್ಲಿ ಆಗ್ತಕ್ಕಂತಹ ಏನು ನಮ್ಮ ಟೆಂಪ್ರೇಚರ್ ವೇರಿಯೇಷನಿಂದ ಆ ಮಾನ್ಸೂನ್ ಮೆಕ್ಯಾನಿಸಮ್ ಏನಿದೆ ಅದರ ಮುಖಾಂತರ ಮುಖ್ಯವಾದಂತಹ ಮಳೆಯನ್ನು ತರ್ತಕ್ಕಂಥ ವ್ಯವಸ್ಥೆ. ಆದರೆ ಕಾಡುಗಳು ಮಳೆ ತರೋದರಲ್ಲಿ ಏನು ಪ್ರಯೋಜನವೇ ಇಲ್ವಾ? ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಅವುಗಳ ಕಾಂಟ್ರಿಬ್ಯೂಷನ್ ಕಡಿಮೆ. ಮಳೆ ಹೆಚ್ಚು ಬರ್ತಕ್ಕಂಥದ್ದು ಈ ಮಾನ್ಸೂನಿಕ್ ಇಂಪ್ಯಾಕ್ಟಿಂದಾಗಿ. ಆದರೆ ಕಾಡುಗಳೇನು ಮಾಡುತ್ತೆ ಅಂತ ಹೇಳಿದ್ರೆ ಆ ಮಳೆಯನ್ನು ಮೊದಲು ತಡೆಯುತ್ತೆ. ಯಾಕೆಂತಂದರೆ ಅದ್ರ ಮೇಲೆ ಒಂದು ಪದರ ಇದ್ದಂಗೆ, ಅದು ಸ್ಪಾಂಜ್. ಫಸ್ಟ್ ಅದಕ್ಕೆ ಬಿದ್ದು ಅಲ್ಲಿಂದ ಕಾಂಡಗಳ ಮುಖಾಂತರ ಸ್ಲೋ ಆಗಿ ಗ್ರೌಂಡಿಗೆ ಇಳಿಯುತ್ತೆ. ಸೊ ಹಾಗಾಗಿ ಅರಣ್ಯಗಳ ಪಾತ್ರ ಮಳೆ ತರುವಲ್ಲಿ ಸ್ವಲ್ಪವೇ ಇದ್ದರೂ ಕೂಡ ಆ ಮಳೆಯನ್ನು ಹಿಡಿದಿಟ್ಕೊಳ್ಳುವಂಥಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಇವತ್ತು ಏನು ಬಯಲುಸೀಮೆ ಪ್ರದೇಶದಲ್ಲಿ ಅರಣ್ಯ ಜಾಸ್ತಿ ಆದಾಗ ಮಳೆನೂ ಜಾಸ್ತಿ ಆಗಬೇಕಾಗಿತ್ತು, ಅದಾಗ್ತಾ ಇಲ್ಲ. ಅದಕ್ಕಾಗಿ ಒಂದೊಂದು ತಿಳ್ಕೊಳ್ಳಿ, ನೀವು ಅರಣ್ಯಗಳನ್ನ ನಾವು ಹೆಚ್ಚುವರಿ ಮಾಡ್ಕೊಂಡು ಹೋದರೆ ಮಳೆ ಜಾಸ್ತಿ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ವೈಜ್ಞಾನಿಕವಾಗಿ ಅದು ಸರಿಯಾಗಿಲ್ಲ. ಅದು ನಾನು ಆಗಲೇ ಹೇಳಿದಾಗೆ ಮಾನ್ಸೂನಿಕ್ ಇಂಪ್ಯಾಕ್ಟ್. ಬಟ್ ಏನಾಗಿದೆ, ನಾವು ಕೊಡಗಿನಲ್ಲಿ ಒಂದು ಪ್ರತಿಯೊಬ್ಬ ರೈತ ಕೂಡ ಅವನಲ್ಲಿ ಇದೊಂದು ಬ್ರಿಟಿಷ್ ಸಿಸ್ಟಮ್, ಮಳೆಯ ಮಾಪನವನ್ನು ಇಟ್ಕೋತೀವಿ ನಮ್ಮ ತೋಟಗಳಲ್ಲಿ. ಆ ದಿವಸ ಎಷ್ಟು ಮಳೆ ಬಂತು, ಆ ವರ್ಷ ಯಾವ್ಯಾವ ತಿಂಗಳಲ್ಲಿ ಮಳೆ ಬಂತು, ಎಷ್ಟು ಮಳೆ ಬಂತು, ಈ ಒಂದು ಏನು ಇವತ್ತು ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ, ಆ ಕೆಲಸವನ್ನು ಕೊಡಗಿನ ರೈತರು ಹಳೆಯ ಕಾಲದಿಂದ ಮಾಡ್ತಾ ಬಂದಿದ್ದಾರೆ. ನಾವು ಸುಮಾರು 80 ರೈತರ ಹತ್ರ, ಅಂದರೆ ತಲಕಾವೇರಿಯಿಂದ ಹಿಡಿದು, ಅಂದರೆ 250 ಇಂಚ್ ಮಳೆ ಆಗುವಲ್ಲಿಂದ ಹಿಡಿದು ಕುಶಾಲನಗರ 45 ಇಂಚ್ ಮಳೆ ಆಗುವಲ್ಲಿಗೆ ನಾವು ರೈತರಿಂದ ಈ ಮಾಹಿತಿಯನ್ನು ಕಲೆ ಹಾಕಿದ್ವಿ. ಎಷ್ಟು ವರ್ಷದ ಮಾಹಿತಿ ಸಿಕ್ತು ಗೊತ್ತಾ? 80 ವರ್ಷ ಈ ರೈತರು ಈ ಮಾಹಿತಿಯನ್ನು ಕಲೆ ಹಾಕಿಟ್ಟಿದ್ರು. ಅದನ್ನು ನಾವು ನೋಡಿದಾಗ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟ್ ಗೊತ್ತಾಯಿತು. ಏನು? 12 ವರ್ಷಕ್ಕೆ ಒಂದು ಬಾರಿ, ಪ್ರತಿ 12 ವರ್ಷಕ್ಕೆ ಒಂದು ಬಾರಿ 2 ವರ್ಷ ಈ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತಂದರೆ ಏನು ಅಂದರೆ, ನಿಮ್ಮ ಒಂದು ಪ್ರದೇಶದ
ಆವ್ರೇಜ್ ರೈನ್ಫಾಲ್ 50 ಇಂಚ್ ಇದ್ದರೆ ಆ 2 ವರ್ಷ ಈ 50ಕ್ಕಿಂತ ಕಡಿಮೆ ಹೋಗುತ್ತೆ ಮಳೆ ಅನ್ನುವಂಥದ್ದು ಮೊದಲನೆಯದಾಗಿ ಗೊತ್ತಾಯಿತು. ಎರಡನೇದಾಗಿ ಏನು ಗೊತ್ತಾಯಿತು ಅಂದರೆ, ಒಂದು ವರ್ಷದಲ್ಲಿ 100 ದಿವಸ ಮಳೆ ಆಗ್ತಾ ಇದ್ದಂಥದ್ದು ಇವತ್ತು ಮಳೆ ಆಗ್ತಾ ಇರ್ತಕ್ಕಂಥ ದಿನಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಅಂದರೆ ಒಂದು ವರ್ಷಕ್ಕೆ 1.5 ದಿವಸ ಕಡಿಮೆ ಆಗ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಮಳೆಯ ಪ್ರಮಾಣ ಏನೂ ವ್ಯತ್ಯಾಸ ಆಗ್ತಾ ಇಲ್ಲ ಹೆಚ್ಚಾಗಿ, ಆದರೆ ಅವುಗಳು ಬೀಳ್ತಕ್ಕಂತಹ ವ್ಯವಸ್ಥೆ ಕಡಿಮೆ ಆಗ್ತಾ ಬಂದಿದೆ. ದ ನಂಬರ್ ಆಫ್ ರೈನಿ ಡೇಸ್, ಒಂದೇ ಸಲ ಹೆಚ್ಚು ಮಳೆ ಬರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದ್ರ ಮೊದಲು ಹಾಗಿರಲಿಲ್ಲ, ಬಹಳಷ್ಟು ದಿವಸ ಮಳೆ ಬರ್ತಾ ಇತ್ತು. ಹಾಗಾಗಿ ಇದು ಒಂದು ಮುಖ್ಯವಾದಂತಹ ಬದಲಾವಣೆ. ಇದು ಮಳೆಯ ವಿಷಯದಲ್ಲಿ ಬರೋದು. ಆದರೆ ಮಳೆಗಿಂತ ಹೆಚ್ಚು ನಾವು ಇವತ್ತು ಫೀಲ್ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಟೆಂಪ್ರೇಚರ್. ಇವತ್ತೇನಾಗಿದೆ, ಎಲ್ಲ ಕಡೆಗೆ ಹೋದರೂ ಸೆಕೆ, ಕೊಡಗಿನಲ್ಲೂ ಸೆಕೆ, ಮೈಸೂರಿನಲ್ಲೂ ಸೆಕೆ. ಜಾಗತಿಕವಾಗಿ ನಮ್ಮ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಬೇಕಾದಷ್ಟಿರ್ಬೋದು. ಅದು ನಮ್ಮ ಲಾರ್ಜ್ ಸ್ಕೇಲ್ ಇದ್ದರೂ ಕೂಡ ಒಂದು ಪ್ರದೇಶದಲ್ಲಿ, ಈಗ ನಾವು ಕೊಡಗನ್ನೇ ತಗೊಳ್ಳೋಣ, ಯಾತಕ್ಕಾಗಿ ಕೊಡಗಿನಲ್ಲಿ ನಮ್ಮ ಒಂದು ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ, ಇವಕ್ಕೆಲ್ಲಕ್ಕೂ ಕೂಡ ನಾವು ಆ ಭೂಮಿಯಲ್ಲಿ ಏನು ಮಾಡ್ತಾ ಇದ್ದೇವೆ ಅದಕ್ಕೆ ಕಾರಣ ಆಗುತ್ತೆ. ನಾನು ಮೊದಲು ಹೇಳಿದ್ದೇನೆ, ಭತ್ತವನ್ನು ಬೆಳೆಯೋದು ಕಡಿಮೆ ಮಾಡಿದ್ದೇವೆ, ನೀರನ್ನು ಹಿಡಿದಿಟ್ಕೊಳ್ಳೋದು ಕಡಿಮೆ ಆಗಿದೆ. ಹಾಗಾಗಿ ಭೂಮಿಯಲ್ಲಿ ಕೆಳಗಡೆ ನೀರು ಕಡಿಮೆ ಆದಾಗ ನಿಮ್ಮ ಉಷ್ಣಾಂಶಗಳು ಜಾಸ್ತಿ ಆಗುತ್ತೆ. ಎರಡನೇದು, ನಮ್ಮ ಮರಗಳ ಏನು ಸಂಖ್ಯೆ ಕಡಿಮೆ ಆಗಿದೆ, ಅದರಿಂದ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಮೂರನೇದು, ನಮ್ಮ ಏನು ಅರ್ಬನೈಸೇಷನ್ ಅಂತ ಇದ್ದೀವಿ, ನೀವು ಅದರ ರೋಡನ್ನು ಮಾಡೋದಿರಲಿ ಅಥವಾ ಬಿಲ್ಡಿಂಗ್ಗಳನ್ನ ಕಟ್ಟೋದಿರಲಿ, ಇದ್ರ ಮುಖಾಂತರ ಆಗ್ತಾ ಇರತಕ್ಕಂಥ ವೇರಿಯೇಷನ್ ಇನ್ ಟೆಂಪ್ರೇಚರ್. ಅಂದರೆ ಈಗ ನೀವು ಒಂದು ಮರ ಇರತಕ್ಕಂತಹ ಕಾಡು, ಅದರ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಪಟ್ಟಣ, ಇಲ್ಲೆರಡರಲ್ಲೂ ಟೆಂಪ್ರೇಚರ್ ಮೆಷರ್ ಮಾಡಿದಾಗ ಒಂದು 4ರಿಂದ 5 ಡಿಗ್ರಿ ವ್ಯತ್ಯಾಸ ಕಾಣುತ್ತೆ. ಕಾಡೊಳಗಡೆ 4 ಡಿಗ್ರಿ ಕಡಿಮೆ ಇದ್ದರೆ, ಅದೇ ನೀವು ಹೊರಗಡೆ ಬಂದು, ಈಗ ವಿರಾಜಪೇಟೆಯನ್ನೇ ತಗೊಳ್ಳಿ, ನೀವು ವಿರಾಜಪೇಟೆ ಪಕ್ಕದಲ್ಲಿ ಮಾಕುಟ ಕಾಡಿದೆ, ನೀವು ಮಾಕುಟ ಕಾಡಿಗೆ ಹೋದಾಗ ಟೆಂಪ್ರೇಚರ್ ಇಸ್ ಡೆಫಿನೆಟ್ಲಿ 3 to 4 ಡಿಗ್ರೀಸ್ ಲೆಸ್. ಹಾಗಾಗಿ ಈ ಒಂದು ಮಾನವನ ಬೇರೆ ಬೇರೆ ಕಾರ್ಯಗಳು, ಅದು ಕೃಷಿ ಭೂಮಿಯ ಪರಿವರ್ತನೆ ಇರ್ಬೋದು, ನಮ್ಮ ಅರ್ಬನೈಸೇಷನ್ ಇರ್ಬೋದು, ಇವೆಲ್ಲದರಿಂದಾಗಿ ಕೂಡ ಟೆಂಪ್ರೇಚರ್ ವೇರಿಯೇಷನ್ಸ್ ಇವತ್ತು ಕಾಣ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಜಾಗತಿಕವಾಗಿ ದೇಶಗಳು ಬೇರೆ ಬೇರೆ ಕೆಲಸವನ್ನು ಮಾಡ್ತಾ ಇದೆ. ಯಾಕೆಂತೇಳಿದರೆ ಪ್ರತಿಯೊಬ್ಬರು ಕೂಡ ಜಾಗತಿಕವಾದಂಥ ಒಡಂಬಡಿಕೆಗಳನ್ನ, ನಾವು ಇಷ್ಟು ಕಾರ್ಬನ್ ಕಡಿಮೆ ಮಾಡ್ತೀವಿ, ಇಷ್ಟು ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಒಡಂಬಡಿಕೆಗಳನ್ನ ಮಾಡ್ಕೊಂಡಿದ್ದಾರೆ. ಆದರೆ ನಾವು ನಮ್ಮ ಪ್ರದೇಶಗಳಲ್ಲಿ ಏನು ಮಾಡ್ಬೋದು ಅಂತ ಹೇಳುವಂಥರ ಬಗ್ಗೆ ಕೂಡ ನಾವು ಚಿಂತನೆಯನ್ನು ಮಾಡಬೇಕು. ಹೆಚ್ಚು ಮರವನ್ನು ನೆಡ್ತಕ್ಕಂಥರ ಮುಖಾಂತರ ಡೆಫಿನೆಟ್ಲಿ ಟೆಂಪ್ರೇಚರನ್ನು ನಾವು ಕಡಿಮೆ ಮಾಡಿಕೊಂಡು ಬರ್ಬೋದು. ಕೃಷಿ ಭೂಮಿಯನ್ನು ಬೇರೆ ರೀತಿಯ ಕೃಷಿಯೇತರ ಚಟುವಟಿಕೆಗಳಿಗೆ ನಾವು ಕಡಿಮೆ ಮಾಡೋದನ್ನು ಮಾಡಿದರೂ ಕೂಡ ನಾವು ಈ ಭೂಮಿಯ ಇದನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ನನ್ನ ಅನಿಸಿಕೆಗಳನ್ನ ಈಗ ನಾನು ಹಂಚ್ಕೊಳ್ತೀನಿ.